ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲಿ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯ ಬಹಳ ಜೋರಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ನಾನು ಇತ್ತೀಚೆಗೆ ಸುಮಾರು ಜನ ಫಾರಿನ್ ಕಂಟ್ರೀಸಿಂದ ಎಲ್ಲ ಬಂದು ನಮ್ಮ ಬೆಂಗಳೂರನ್ನ ಯಾವ ರೀತಿ ಹೊಗಳ್ತಾರೋ ಅಥವಾ ತೆಗಳ್ತಾರೋ ನೀವು ನೋಡಿದ್ದೀರಿ. ಇದರಲ್ಲೂ ಒಬ್ಬ US ಇಂದ ಬಂದ ವ್ಯಕ್ತಿ ಯಾವ ರೀತಿ ಮಾತಾಡಿದನಂತ ಅವರ ಒಂದು ಮಾತುಗಳಲ್ಲೇ ಕೇಳಿ. Have bases here, and for many years the government has invested a lot of money here in research and IT. So it's considered to be the Silicon Valley of India, and today we're going to start exploring this special city. And let me just tell you guys, I've been here for a few hours. I've been walking around and it looks a lot cleaner here than any other city that I've ever been to in India. Now don't take that in a disrespectful way. It's just facts. It's facts. As soon as I left the airport, the entire drive here, it looked... ಕೇಳಿದ್ರಲ್ಲ ಸ್ನೇಹಿತರೆ, ಅವ್ರು ಏನು ಹೇಳಿದ್ರು ಅಂತೇಳಿ. ಅವರು ನಮ್ಮ ಬೆಂಗಳೂರನ್ನ ಕ್ಲೀನೆಸ್ಟ್ ಸಿಟಿ, ಹಾಗೆ ಹೀಗೆ IT ಸಿಟಿ ಅಂತೆಲ್ಲ ಹೊಗಳ್ತಾ ಇದ್ದಾರೆ. ನಿಜಕ್ಕೂ ಹೌದು. ಅದೇ ವ್ಯಕ್ತಿ ಕ್ಲೀನೆಸ್ಟ್ ಸಿಟಿ ಇದು ಅವರ ಒಂದು ಅನುಭವನ ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅದೇ ವ್ಯಕ್ತಿ ಕೇರ್ ಮಾರ್ಕೆಟ್ಗೂ ವಿಸಿಟ್ ಕೊಟ್ಟಿದ್ದಾರೆ. ಆ ವಿಸಿಟ್ ಕೊಟ್ಟಾಗ ಸಹ ಅವರು ಅಲ್ಲಿ ಸಹ ಆ ಒಂದು ವಾತಾವರಣ ನೋಡಿ ಅವರು ಆ ಒಂದು ಕೆಟ್ಟದಾಗಿದೆ ಅಂತ ಯಾವ ರೀತಿನೂ ಹೇಳಲಿಲ್ಲ. ಬಟ್ ಆ ಮಾರ್ಕೆಟ್ಗೆ ಹೋದಾಗ ಆ ವ್ಯಕ್ತಿಯ ಒಂದು ಅಭಿಪ್ರಾಯ ಅಥವಾ ಅವರು ಅಲ್ಲಿ ಏನು ಹೇಳಿದಾರೋ ಈ ವಿಡಿಯೋದಲ್ಲಿ ನೋಡಿ. Busy streets. No way, dude. This is a crazy market. Look at that. This is where I needed to come. Wow, look at the beautiful mosque on the corner. So much energy. What? Oh yeah, I'm overstimulated right now. If you guys could feel what I'm feeling, smell what I'm smelling. Oh God. What an interesting place. Okay. Oh fuck. God damn, it stinks over here. Okay. Oh. Good thing I got the nose inhaler from Thailand. There's a lot going on for me right now. How do we get through here? Oh man. Okay. I might have to go inside somewhere for a second. Sorry. Oh man, bro, I just had the puke, dude. ನೋಡಿದ್ರಲ್ಲ ಸ್ನೇಹಿತರೆ, ಆ ವ್ಯಕ್ತಿ ಆ ಮಾರ್ಕೆಟ್ ಯಾವ ರೀತಿ ಯಾವ ಪರಿಸ್ಥಿತಿ ಇದೆ ಅಂತ ನಮ್ಗೆ ಗೊತ್ತು, ಆ ವಾಸನೆ ಹೇಗಿರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಆದರೆ ಆ ಒಂದು ಆ ವ್ಯಕ್ತಿಯಲ್ಲಿದ್ದ ಒಂದು ಆ ಭಾವನೆನ ಆ ವ್ಯಕ್ತಿ ಎಲ್ಲೂ ವ್ಯಕ್ತಪಡಿಸದೆ ಇದೊಂದು ಗಲೀಜಾಗಿದೆ ಏನೂ ಆಗದೆ ಕೊನೆಗೆ ಆ ವಾಸನೆ ತಡಿಲಾರದೆ ಆ ವ್ಯಕ್ತಿ ಅಲ್ಲೇ ವಾಮಿಟ್ ಮಾಡ್ತಾರೆ. ಅದಕ್ಕೂ ಅವರು ಒಂದು ಎಕ್ಸ್ಕ್ಯೂಸನ್ನು ಸಹ ಕೇಳ್ತಾರೆ. ಬಟ್ ಮುಂದೆ ನೀವು ಅವರ ವಿಡಿಯೋದಲ್ಲಿ ನೋಡಿ, ಅವ್ರು ಎಲ್ಲೂ ಅದನ್ನು ಕೆಟ್ಟ ರೀತಿಯಾಗಿ ತೋರಿಸೋದಿಲ್ಲ. ಇದರಿಂದ ಏನು ಅರ್ಥ ಆಗ್ತಾ ಇದೆ ನಮಗೆ ಅಂತ ಹೇಳಿದ್ರೆ, ಒಬ್ಬ ಫಾರಿನ್ ವ್ಯಕ್ತಿ ಬಂದು ಇದನ್ನು ವಿಡಿಯೋ ಮಾಡಿ ಬೆಂಗಳೂರು ಇಷ್ಟು ಸುಂದರವಾಗಿದೆ ಹಾಗೆ ಹೀಗೆ ಅಂತ ಹೇಳಿ ಇಷ್ಟೆಲ್ಲ ತೋರಿಸ್ತಾ ಇರಬೇಕಾದ್ರೆ ನಾವು ಏನು ಮಾಡ್ತಾ ಇದ್ದೀರಿ? ಫುಟ್ಪಾತ್ ತೆರವು ಅಂತ ಇದ್ದೀವಿ. ನಿಜಕ್ಕೂ ಈ ಫುಟ್ಪಾತ್, ಈ ಅವಿನ್ಯ ರೋಡ್ ಅಥವಾ ಮಾರ್ಕೆಟಲ್ಲಿ ತೆರವಾಗಿದೆಯಾ? ಬರೀ ಇಲ್ಲಲ್ಲ, ಇನ್ನೂ ಬೇರೆ ಕಡೆ ತೆರವಾಗಿದೆಯಾ? ಇದು ಕೇವಲ ನಾಮಕಾವಸ್ಥೆಗೆ ಮಾತ್ರ ಆಗುತ್ತಾ, ಅಥವಾ ಈ ಒಂದು ಕ್ಲೀನೆಸ್ಟ್ ಸಿಟಿ ಆಗಬೇಕು ಅಂದರೆ ನಿಜಕ್ಕೂ ಈ ಫುಟ್ಪಾತ್ನ ತೆರವು ಆಗಲೇಬೇಕು? ಎಸ್ಪೆಷಲಿ ಈ ಮಾರ್ಕೆಟ್, ಅವಿನ್ಯ ರೋಡ್ ಸುತ್ತಮುತ್ತ ಏನು ಗಲೀಜಿದೆ ಅಂತೇಳಿ ಅಲ್ಲಿ ಅನುಭವಿಸಿರೋರಿಗೆ ಆ ಒಂದು ಕಷ್ಟ, ಆ ಸಂಕಟ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಿಮ್ಮದು ಏನಾದರೂ ಅಭಿಪ್ರಾಯಗಳಿದ್ರೆ ಅಥವಾ ನಿಮ್ಮ ಏನಾದರೂ ಒಂದು ನಿಮ್ಮ ಆ ಅವಿನ್ಯ ರೋಡ್ ಅಥವಾ ಅಲ್ಲಿ ನೀವು ಕಂಡಿರೋಂಥ ಒಂದು ವಾಸನೆ ಅಥವಾ ಸುಗಂಧ, ಪರಿಮಳ ಏನಾದರೂ ಇಟ್ಕೊಳ್ಳಿ. ನಿಮಗೂ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಮಾರ್ಕೆಟ್ ವಿಡಿಯೋದೊಂದಿಗೆ ನಾನು ಮತ್ತೊಮ್ಮೆ ಬರ್ತೀನಿ. ಅದು ಇನ್ನೂ ತುಂಬ ಸುಂದರವಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ.